ಕಾಂಗ್ರೆಸ್ನ ಒಳಜಗಳ ಬಿ ಜೆ ಪಿಗೆ ಸರಳ ಹಾದಿಯನ್ನು ಮಾಡಿತಾ. ಅದೇ ಕಾಲಕ್ಕೆ ಸಮನ್ವಯ ಸಮಿತಿಯಿಂದಾಗಿ JDS ಹೊಂದಾಣಿಕೆ ಮಾಡ್ಕೊಂಡು ಹೊದಿತಾ ಅನ್ನೋಂಥ ಮುಖ್ಯ ಪ್ರಶ್ನೆಗಳಿದ್ದಾವೆ. ಇನ್ನು ಬಿ ಜೆ ಪಿಯಲ್ಲಂತೂ ಯಡಿಯೂರಪ್ಪರು ಅನಭಿಷಿಕ್ತ ದೊರೆ, ಆದರೆ ಡಿಕ್ಟೇಟರ್ ಅಲ್ಲ ಅನ್ನೋ ಸಹಿತ ನಾವು ಗಮನಿಸಬೇಕಾಗಿದೆ. ಯಾಕಂದರೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಳುವಂಥ ಒಂದು ಗುಣ ಅವರಲ್ಲಿ ಅದ. ಮೋಸ್ಟ್ ಪ್ರಾಬಬ್ಲಿ ಅವರು ಅದರಲ್ಲಿ ವಿನ್ನೂ ಆಗ್ತಾರೆ ಅನ್ನುವಂಥದ್ದು. ಇನ್ನೇನಿದ್ರು ಕಾಂಗ್ರೆಸ್ಸಿನ ಒಳ ಜಗಳದ ಮೇಲೆ ಇತ್ತಂಥದ್ದು. DKC ಸಿದ್ದು ಅವರು ಇದೇ ರೀತಿ ಬಡದಾಡ್ತಾ ಹೋದ್ರೆ ಅವರ ಅಧಿಕಾರ 2028ರಲ್ಲಿ ಗಾಯಬ್ ಅಂಥೇಳಿ ಭಾಳ ಜನ ಅವ್ರ ಪಕ್ಷದವರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಅವ್ರು ಯಾರು ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. ಆದರೆ BJP ಮಾತ್ರ JDSನ್ನು ಹೊರಗೆ ಜಿಗಿದು ಹೋಗೋದಂಗೆ, ಜೊತೆಗೆ ಎರಡು ಬಗೆಯಲ್ಲಿ ಅಧಿಕಾರ ಕೊಟ್ಟು ಎರಡೂ ಸಮನ್ವಯ ಸಮಿತಿಯಲ್ಲಿ ಹಿಡಿದಿಟ್ಟು ಮತ್ತು ಪಕ್ಷದಲ್ಲಿ ಏನಿದ್ದು ಕೆಲವೊಂದಿಷ್ಟು ಜಗಳಕೋರ ಜನ ಅವ್ರನ್ನ ಹೊರಗೆ ಹಾಕಿ ಇವತ್ತು ಏನಪ್ಪ ಅಂತಂದ್ರೆ BJPಗೆ 2028ರಲ್ಲೇ ನಾನು ಇವತ್ತು ನಟಿಗೆ ಹೇಳೋದು 40-60 ಅಂದರೆ 40% BJP, 60% ಕಾಂಗ್ರೆಸ್ ಅಧಿಕಾರ ಬರೋ ಸಾಧ್ಯತೆಗಳಿದ್ದಾವೆ. ಇದೇ ರೀತಿ ಮುಂದುವರೆದ್ರೆ ಇದು ಅಪೋಸಿಟ್ ಆಗ್ತದೆ. 60-40 ಮುಂದಿನ ಕೆಲವೇ ದಿನದಲ್ಲೇ ಈ ಕಾಂಗ್ರೆಸ್ ಮತ್ತು BJP ಮಧ್ಯ ಒಂದು ಏನಂತ ನೀವು ಅದಕ್ಕೆ ಒಂದು ಶೇಕಡಾವಾರು ಪರಿಸ್ಥಿತಿ ಅಲ್ರಿ, ಮತ್ತೇನಂತೀರಲ್ರಿ. ಈಗ 40-60 BJP 60 ಕಾಂಗ್ರೆಸ್. ಈ ಒಳಗೆ ಮುಂದುವರೆದ್ರೆ ಅದು 60-40 BJP 60 ಇದು 40. ಅದು ಮುಂದುವರೆದು ಏನೋ ಒಡೆದು ಬಿಟ್ರಂತೂ ಮುಗಿದು ಹೋಯ್ತು, ಬಗೆಹರಿದಂಗೆ. ರಾಹುಲ್ ಕನಸ ಒಡೆದು ಹೋದಂಗೆ. ಸಿದ್ದರಾಮಯ್ಯನವರು ನಮ್ಮ ವಿಶ್ವನಾಥ್ ಅವರು ಹೇಳಿದಂಗೆ ಕಡೆಗೆ ಹೋಗೋ ಮುಂದೆ ಯಾವ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಿದ್ರೋ ಆ ಕಾಂಗ್ರೆಸ್ನ ಮನೆಗೆ ಕಳಿಸಿದ್ರು ಅಂತ ಆರೋಪಕ್ಕೆ ಬಲಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 60 ನ್ಯೂಸ್ ಸತ್ಯದ ಕೈಗನ್ನಡಿ ವಂದನೆಗಳು.